ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಸಿಎಂ ಸಿದ್ದರಾಮಯ್ಯ ಬಂದ್ರೂ ಕೂಡ ಡಿಕೆ ಶಿವಕುಮಾರ್ ಇನ್ನೂ ದೆಹಲಿಯಲ್ಲೇ ಟಿಕ್ಕಾಡಿ ಹೂಡಿದ್ದಾರೆ. ನಾಳೆ ಬೆಳಗ್ಗೆ ದೆಹಲಿಯಿಂದ ಬರ್ತಾರಂತೆ ಡಿಕೆ ಶಿವಕುಮಾರ್ ಅವರು. ಇನ್ನೂ ಕೂಡ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದಿಲ್ಲ. ಸಿದ್ದರಾಮಯ್ಯನವರು ಈಗಾಗಲೇ ಬಂದಿದ್ದಾರೆ. ಬೆಳಗ್ಗೆ 8:30ಕ್ಕೆ ಬೆಂಗಳೂರಿಗೆ ಬರ್ತಾರೆ ಡಿಕೆ ಶಿವಕುಮಾರ್. ನಾಳೆ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಸಿಎಂ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ. ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ವಾಪಸ್ ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಇನ್ನೂ ದೆಹಲಿಯಲ್ಲೇ ಟಿಕ್ಕಾಣಿ ಹೂಡಿದ್ದಾರೆ. ನಾಳೆ ಬೆಳಗ್ಗೆ ವಾಪಸ್ ಆಗ್ತಾರೆ ಬೆಂಗಳೂರಿಗೆ. ನಾಳೆ ಬೆಳಗ್ಗೆ 8:30ಕ್ಕೆ ಬಂದ್ರೆ 9 ಗಂಟೆಗೆ ಸಿದ್ದರಾಮಯ್ಯನವರ ಜೊತೆಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಕಾವೇರಿ ನಿವಾಸದಲ್ಲಿ ಸಿದ್ದು ಜೊತೆ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಉಪಹಾರ ಕೂಟ ಇದೆ. ಸಂಪುಟ ಸಹೋದ್ಯೋಗಿಗಳಿಗೂ ಕೂಡ ಬ್ರೇಕ್ಫಾಸ್ಟ್ ಆಯೋಜಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಸಿಎಂ ಆಗಿ ಸಚಿವರ ಜೊತೆಗೆ ಅವರ ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಆಗಿರುತ್ತೆ. ರಾಜೀನಾಮೆಗೂ ಮುನ್ನ ಉಪಹಾರ ಸೇವನೆ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ತದನಂತರದಲ್ಲಿ ಆಗುವಂತಹ ಡೆವಲಪ್ಮೆಂಟ್ಸ್ ತುಂಬಾ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇರೋದು. ನಾಳೆ ಬೆಳಗ್ಗೆ ದೆಹಲಿಯಿಂದ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಒಂದು 8-8:30 ಅಷ್ಟೊತ್ತಿಗೆ ಬರ್ತಾರೆ. 9 ಗಂಟೆಗೆ ಸಚಿವ ಸಂಪುಟದವರಿಗೆ ಆಹ್ವಾನ ಇದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತೇಳಿ. ಆ ಒಂದು ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸುರ್ಜೇವಾಲಾ ಇರ್ತಾರಂತೆ. ಅಂದ್ರೆ ಇದು ಈ ಮೀಟಿಂಗ್ ಏನಿದೆ ಒಂದ್ ರೀತಿಯಾಗಿ ಆಪ್ತತೆಯನ್ನು ಕೂಡ ತೋರಿಸುತ್ತೆ. ಇದು ವಾರ್ನಿಂಗ್ ರೀತಿಯಾಗಿ ಬರಲೇಬೇಕು ಆ ತರ ಸೂಚನೆ ಅಲ್ಲ, ಆಹ್ವಾನ ಇದು. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲೇ ಹೋದ್ರೂ ಕೂಡ ನಾವಿಬ್ರು ಜೋಡೆತ್ತು ಅಂತ ಗುರುತಿಸ್ಕೊಳ್ತಾ ಇದ್ರು. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಾಗಿರ್ತೀವಿ ಅಂತ ತೋರಿಸ್ಕೊಳ್ತಾ ಇದ್ರು. ಈಗ ಅದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿಯಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದ್ರೂ ಕೂಡ ನಾವಿಬ್ರು ಆಪ್ತರಾಗೆ ಇರ್ತೀವಿ ಅನ್ನೋ ರೀತಿಯಾಗಿ ಗುರುತಿಸ್ಕೊಳ್ಳುವಂತ ಪ್ರಯತ್ನ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕೆ ಏರುವಂತ ಆ ಕನಸು ನನಸಾಗುವಂತ ಕ್ಷಣ ಹತ್ತಿರದಲ್ಲೇ ಇದೆ. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಇನ್ನೂ ಕೂಡ ಅವ್ರು ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ನಿನ್ನೆ ರಾತ್ರಿನೇ ಬಂದ್ಬಿಟ್ಟು, ಬಟ್ ಡಿಕೆ ಶಿವಕುಮಾರ್ ಅಲ್ಲೇ ಉಳ್ಕೊಂಡಿದ್ದಾರೆ. ಯಾತಕ್ಕಾಗಿ, ಯಾರ ಭೇಟಿಗಾಗಿ, ಮತ್ತೇನಾದ್ರೂ ಚರ್ಚೆನ ಗೊತ್ತಿಲ್ಲ, ಅದು ಬೇರೆ ಆಯಾಮ. ಸದ್ಯ ನಾಳೆ ಬೆಳಗ್ಗೆ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬೆಂಗಳೂರಿಗೆ ಬರೋದಂತೂ ಪಕ್ಕ. ತದನಂತರದಲ್ಲಿ ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಒಂದು ಉಪಹಾರ ಸೇವನೆ ಇರುತ್ತೆ. ತದನಂತರದಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ. ಆ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಡಿಕೆ ಶಿವಕುಮಾರ್ ಸಿಎಂ ಆಗ್ತಿದ್ದಾರೆ, ಜೊತೆಗೆ ಏನೇನ್ ಬದಲಾವಣೆಗಳು ಮತ್ತೆ ದೆಹಲಿಯಲ್ಲಿ ಆದಂತ ಮೀಟಿಂಗ್ ಬಗ್ಗೆನೂ ಕೂಡ ಹಂಚಿಕೊಳ್ಬಹುದೇನೋ.